ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದರಲ್ಲಿ ಪೂರ್ವಾಗ್ರಹ ಪೀಡಿತವಾಗಿ ಒಂದು ಸಂಘಟನೆಯನ್ನು ಮಾತ್ರ ದೂರುವಂಥ ಈ ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲದೇ ಇದ್ದರೆ ನಾಶವಾಗಿ ಹೋಗ್ತೀವಿ. ಈಗ ಅವ್ರನ್ನ ಅವ್ರದ್ದೇ ರೀತಿಯಲ್ಲಿ ಎದುರಿಸ್ತಾ ಇದ್ದರೆ ನಾಶವಾಗಿ ಹೋಗ್ತೀವಿ. ಪ್ರವೀಣ್ ಶೆಟ್ಟಿ ಹತ್ಯೆ ಆದಾಗ ಅವ್ನು ಗುಂಡ ಅಂತ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಅವ್ನು ಗುಂಡ ಅಂತ ಹೇಳೋರು, ಶರತ್ ಮಡಿವಾಳ ಹತ್ಯೆ ಆದಾಗ ತೇಲಿಸಿ ಮಾತಾಡ್ತಕ್ಕಂಥವ್ರು, ಇನ್ನೊಂದು ಕೋಮಿನವರು ಯಾರ ಹತ್ಯೆ ಆದಾಗ ಕಣ್ಣೀರು ಸುರಿಸ್ತಕ್ಕಂಥ ಮನೋಭಾವನೆ ಅದು ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇರೋದು ನಿಶ್ಚಳವಾಗಿರ್ತಕ್ಕಂಥ ಸಂಗತಿ. ಈಗ ಈ ನೆಪದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಗುರಿಯಾಗಿಟ್ಕೊಂಡು ಒಂದು ರೀತಿಯ ಕಮ್ಯುನಲ್ ಫೋರ್ಸ್ಗಳ ಬ್ಲ್ಯಾಕ್ ಮೇಲಿಗೆ ಮಣಿದು ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಗುರಿಯಾಗಿಟ್ಕೊಂಡು ಅವ್ರನ್ನ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾಯಿದೆ. ಇದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಪ್ರಾಮಾಣಿಕವಾಗಿ ಶಾಂತಿ ನೆಲೆಸಬೇಕು ಅನ್ನೋ ಉದ್ದೇಶ ಇದೆಯಾ? ಪ್ರಾಮಾಣಿಕವಾಗಿ ಕೋಮುಗಲಭೆ ತಡಿಬೇಕು ಅಂತ ಉದ್ದೇಶ ಇದೆಯಾ? ಇಂಟಾಲರೆನ್ಸ್ ಇಲ್ಲಿಂದ ಬರ್ತಾಯಿದೆ. ದೇವನೊಬ್ಬ ನಾಮ ಹಲವು ಅನ್ನೋ ತತ್ವ ಇಂಟಾಲರೆನ್ಸ್ ಹೇಳ್ತಾ ಇದೆಯೋ, ಅಥವಾ ಒಬ್ಬನೇ ದೇವರು ಉಳಿದವರೆಲ್ಲ ಸೈತಾನರನ್ನು ಪೂಜಿಸ್ತಾರೆ ಅನ್ನುವಂಥ ತತ್ವ ಇಂಟಾಲರೆನ್ಸನ್ನು ಬೋಧಿಸ್ತಾ ಇದೆಯಾ? ಅಂದರೆ ಯಾವುದು ಇಂಟಾಲರೆನ್ಸನ್ನು ಬೋಧಿಸ್ತಾ ಇದೆ? ಇದ್ರ ಬಗ್ಗೆ ಒಂದು ವಿಮರ್ಶೆ ನಡೀಲಿ, ಮತಗ್ರಂಥಗಳ ವಿಮರ್ಶೆ ನಡೀಲಿ. ಆಗ ಗೊತ್ತಾಗುತ್ತೆ ನಿಮಗೆ ಗುರುಕುಲಗಳಿಂದ ಭಯೋತ್ಪಾದಕರು ಹುಡ್ತಾ ಇದ್ದಾರೋ, ಮದ್ರಸಾಗಳಿಂದ ಭಯೋತ್ಪಾದಕರು ಹುಡ್ತಾ ಇದ್ದಾರೋ, ಕೋಮುಗಲಭೆ ಯಾವ ಹಿನ್ನೆಲೆಯಿಂದ ಪ್ರಾರಂಭ ಆಗ್ತಾ ಇದೆ ಅನ್ನೋ ಸತ್ಯ ಅನಾವರಣಗೊಳ್ಳಿ. ಅದಕ್ಕೆ ಪರಿಹಾರ ಹುಡುಕ್ತೇ ಹೋದರೆ ನಾವು ಈ ಘಟನೆಗಳನ್ನು ಬಿಡಿ ಬಿಡಿಯಾಗಿ ನೋಡ್ದಲೇ ಜಾಗತಿಕ ಘಟನೆಗಳ ಜೊತೆಗೆ ತಳುಕಿ ಹಾಕಿ ನೋಡಬೇಕಾದ ಅವಶ್ಯಕತೆ ಇದೆ. ಯಾರಿಗೆ ಯಾವ ತತ್ವದ ಮೇಲೆ ನಂಬಿಕೆ ಇದೆ? ಈಗ ನಾನೊಂದು ಸನಾತನ ಧರ್ಮದ ಪರಂಪರೆಯಿಂದ ಬಂದವನು, ಹಿಂದೂ ಧರ್ಮದಲ್ಲಿ ಹುಟ್ಟಿರೋನು. ನನ್ನ ಧರ್ಮ ಹೇಳುತ್ತೆ ನೀನು ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪುಣ್ಯದ ಕೆಲಸ ಮಾಡಬೇಕು ಅಂತ ಹೇಳುತ್ತೆ. ಪುಣ್ಯ ಅಂದರೆ ಪರೋಪಕಾರದಿಂದ ಬರುವಂಥದ್ದು ಅಂತ ಹೇಳುತ್ತೆ. ಪರಪೀಡನೆ ಮಾಡಿದ್ರೆ ಪಾಪ ನೀನು ನರಕಕ್ಕೆ ಹೋಗ್ತೀಯಾ ಅಂತ ಹೇಳುತ್ತೆ ನನ್ನ ಧರ್ಮ. ಕೆಲವು ಮತಗ್ರಂಥಗಳು ಕೊಂದರೆ ನಿನಗೆ ಸ್ವರ್ಗ ಅಂತ ಹೇಳ್ತವೆ, ಮತಾಂತರ ಮಾಡಿದರೆ ಸ್ವರ್ಗ ಅಂತ ಹೇಳ್ತವೆ. ಆ ಮತಗ್ರಂಥಗಳಿಂದಾಗಿ ಕ್ಷೋಭೆಯೋ ಅನ್ನೋದನ್ನು ವಿಮರ್ಶಿಸಬೇಕಾದ ಅವಶ್ಯಕತೆ ಇದೆ. ಮುಕ್ತವಾಗಿ ಸಂವಾದ ನಡೆಸಬೇಕಾದ ಅವಶ್ಯಕತೆ ಇದೆ. ಅಂಥ ಮತಗ್ರಂಥಗಳನ್ನು ದೂರ ಇಡಬೇಕು. ಇಲ್ಲದೇ ಇದ್ದರೆ ಕೋಮುಗಲಭೆ ಹೆಂಗೆ ನಿಯಂತ್ರಣಕ್ಕೆ ಸಾಧ್ಯ ಆಗುತ್ತೆ? ಹೆಂಗೆ ಸಾಧ್ಯ ಆಗುತ್ತೆ ಹೇಳಿ?